ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಒಂದು ಪ್ರಶಸ್ತಿಯನ್ನ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ವತಿಯಿಂದ ಈ ಒಂದು ನೆನಪಿನ ಕಾಣಿಕೆ ಎಂಬ ಈ ಒಂದು ಗೌರವ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನಿಮಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ನಂತರ ರೆವರೆಂಡ್ ಡಾಕ್ಟರ್ ಡೇವಿಡ್ ದಾಸ್, ಶ್ರೀಯುತ ಪ್ರೊಫೆಸರ್ ಡಾಮಿಕ್ ಅವರು, ನಂತರ ಶ್ರೀಯುತ ಪ್ರೊಫೆಸರ್ ಡಾಮಿಕ್ ಅವರಿಗೆ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಇವರು ಸಮಾಜದ ಸುಧಾರಕರಾಗಿ ಗುರುತಿಸಿಕೊಂಡಿದ್ದಾರೆ. ಸೊ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ನೆನಪಿನ ಕಾಣಿಕೆ ಎಂಬ ಈ ಒಂದು ಗೌರವವನ್ನು ನೀಡಿ ಅವರಿಗೆ ಗೌರವಿಸಲಾಗುತ್ತದೆ. ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಸೊ ನಂತರ ಫಾದರ್ ಜ್ಞಾನರಾಜ್, ರೆವರೆಂಡ್ ಫಾದರ್ ಜ್ಞಾನರಾಜ್ SDC ಪ್ರೊವಿನ್ಷಿಯಲ್ ಸುಪೀರಿಯರ್. ಸೊ ಅವರು ಈ ಸಂಸ್ಥೆಯ ಮುಖ್ಯ ಸುಪೀರಿಯರ್ ಆಗಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲು ನಮಗೆ ಒಂದು ಸಭಾ ಮಂದಿರವನ್ನು ನೀಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಪರವಾಗಿ ನೆನಪಿನ ಕಾಣಿಕೆ, ಅಂದರೆ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಿದ್ದಾರೆ. ಅಂದರೆ ಅವರು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು, ಸಮಾಜ ಸೇವೆ, ಸಮಾಜದಲ್ಲಿ ಹಿಂದುಳಿದವರನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಿರತಕ್ಕಂಥ ರೆವರೆಂಡ್ ಆರ್ ಜ್ಞಾನರಾಜ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸೊ ನಂತರ ರೆವರೆಂಡ್ ನವೀನ್ ಕೆ ಜಾನ್ ಅವರು, ಶ್ರೀಯುತ ರೆವರೆಂಡ್ ನವೀನ್ ಕೆ ಜಾನ್ ರವರು CSI ಚರ್ಚ್ ಆಫ್ ಸೌತ್ ಇಂಡಿಯಾದ ಮುಖ್ಯ ಪಾದ್ರಿಗಳಾಗಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ತಮ್ಮದೇ ಆದಂತಹ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯಗಳನ್ನು ತೊಡಗಿಸಿಕೊಂಡು ಸಮಾಜ ಸೇವೆ ಮಾಡುತ್ತಾ ಧಾರ್ಮಿಕ ಕಾರ್ಯಕ್ರಮವನ್ನು ಸಹ ನೆರವೇರಿಸ್ತಾ ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಒಂದು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ನಂತರ ಈಗ ಸಾಲಮನ್ ರಾಜ ಅವರು, ಸ್ವಲ್ಪ ಸರಿಯಪ್ಪ, ಅಡ್ಡ ಬಂದು ಶ್ರೀಯುತ ಸಾಲಮನ್ ರಾಜ್ ರವರು, ಡಾಕ್ಟರ್ ND ಸಾಲಮನ್ ರಾಜ್ ರವರು ಡಯಾಸಿಸನ್ ಟ್ರೆಜರರ್ ಫಾರ್ ದ KCD CSI ಚರ್ಚ್ನ ಖಜಾಂಚಿಯಾಗಿದ್ದಾರೆ. ಸೊ ಅವರು ಸಹ ತಮ್ಮ ಜೀವನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಅವರು ಹಲವಾರು ಸಮಾಜದ ಮುಖ್ಯವಾಹಿನಿಯಲ್ಲಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಒಂದು ಸಮಾಜ ಸುಧಾರಕರಿಗೆ ನೀಡುವ ಗೌರವ ನೀಡಿ ಸಮರ್ಪಿಸಲಾಗುತ್ತದೆ. ಧನ್ಯವಾದಗಳು. ಶ್ರೀಯುತ ಸಿಸ್ಟರ್ ವಿಕ್ಟೋರಿಯಾ ವಿಲಿಯಂ, ಬ್ಲೆಸ್ಡ್ ಗ್ರೇಸ್
ಚರ್ಚ್ ಟ್ರಸ್ಟ್ನ ವತಿಯಿಂದ ಅವರು ಸಿಸ್ಟರ್ ವಿಲಿಯಂ ವಿಕ್ಟೋರಿಯಾರವ್ರನ್ನ ಬಗ್ಗೆ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆನ ಬೇರೆ ಯಾರು ಮಾಡೋಕ್ಕೂ ಆಗೋದಿಲ್ಲ. ಸೊ ಅಂತ ಒಂದು ಸೇವೆ ನಾವು ಮಾಡ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆ, ಸಮಾಜದ ಹಿಂದುಳಿದವರನ್ನು, ವೃದ್ಧರನ್ನು, ಅಂಗವಿಕಲರನ್ನು, ಅನಾಥರನ್ನು, ಬುದ್ಧಿವಂತರನ್ನು, ದೃಷ್ಟಿಹೀನರನ್ನು, ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳಲ್ಲಿ ಅವರು ಸಮಾಜದಲ್ಲಿ ಮುಖ್ಯವಾಗಿ ಶ್ರಮಿಸುತ್ತಿದ್ದಾರೆ. ಅವರಿಗೆ ದೇವರಿನ ಯಥೇಚ್ಛವಾದಂಥ ಆರೋಗ್ಯ, ನೆಮ್ಮದಿಯನ್ನು ನೀಡಲಿ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಯ್ಯಪ್ಪ ಏನು ಅಡ್ಡ ಇರ್ತೀಯಪ್ಪ. ಸಮಾಜದ ಸುಧಾರಕರಿಗೆ ಎಂಬ ನೆನಪಿನ ಕಾಣಿಕೆ ಬಗ್ಗೆ ಗೌರವ ಪ್ರಶಸ್ತಿಯನ್ನು ನೀಡಿ ಅವರನ್ನು ಸನ್ಮಾನಿಸಲಾಗುತ್ತದೆ. ಥ್ಯಾಂಕ್ ಯು ಸಿಸ್ಟರ್. ಗಾಡ್ ಬ್ಲೆಸ್ ಯು. ಈಗ ಪ್ರಕಾಶ್ ಆರ್ ರವರು ಅವರು ಅನುಪಸ್ಥಿತಿಯಲ್ಲಿ ಅವರ ಪುತ್ರ ಬಂದಿದ್ದಾರೆ. ತ್ರಿಕೋನ್ ರವರು ಅವರು ತಂದೆ ಮಾಡುವ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಹಲವಾರು ವರ್ಷಗಳಿಂದ ಸಾಮಾಜಿಕ ಹೋರಾಟಗಳನ್ನು ಮಾಡುತ್ತಾ ಸಮಾಜದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಸಹ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಸಮಾಜ ಸುಧಾರಕರಿಗೆ ಎಂಬ ಈ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಪೂರ್ವಕ ಸಮರ್ಪಣೆಯನ್ನು ನೀಡಿ ಗೌರವಿಸಲಾಗುತ್ತದೆ. ಈಗ ಅಪೋಸ್ಟಲ್ ರೆವರೆಂಡ್ ಡಾಕ್ಟರ್ ಐಎಚ್ ನಾಮದೇವ್ರವರು, ಅಪೋಸ್ಟಲ್ ಡಾಕ್ಟರ್ ಐಎಚ್ ನಾಮದೇವ್ರವರು ಬನ್ನಿ. ಸೊ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಇಡೀ ದೇಶದಲ್ಲಿ, ಇವನ್ ಬೇರೆ ದೇಶ ನೇಪಾಳದಲ್ಲೂ ಸಹ ತಮ್ಮ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಹಲವಾರು ಜನರನ್ನ ಕ್ರಿಸ್ತಿಯ ಜೀವಿತದಲ್ಲಿ ನಡೆಸಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ಸಾಮಾಜಿಕ ಕಾರ್ಯಕ್ರಮ ತೊಡಗಿಸಿಕೊಂಡು ಪ್ರತಿ ಹಂತದಲ್ಲೂ ಸಹ ತಮ್ಮ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಸಮಾಜ ಸುಧಾರಕರಿಗೆ ಎಂಬ ಈ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸೋಣ. ಈಗ ಶ್ರೀಮತಿ ಡಾಕ್ಟರ್ ಐವಿ ಕ್ರಿಸ್ಟೋಫರ್ ಅವರು ಬನ್ನಿ. ಶ್ರೀಮತಿ ಡಾಕ್ಟರ್ ಐವಿ ಕ್ರಿಸ್ಟೋಫರ್ ಅವರು ಸಮಾಜದಲ್ಲಿ ಶ್ರೀಮತಿ ಡಾಕ್ಟರ್ ಐವಿ ಕ್ರಿಸ್ಟೋಫರ್ ಅವರು ಸಹ ಹಲವಾರು ಕಾರ್ಯಕ್ರಮಗಳನ್ನು ಅವರ ಜೀವನದಲ್ಲಿ ರೂಪಿಸಿದ್ದಾರೆ. ಅವರು ಸಮಾಜ ಸೇವೆ ಜೊತೆಗೆ ತಮ್ಮ ವೃತ್ತಿ ಜೀವನದಲ್ಲೂ ಸಹ ಹಲವಾರು ಜನರಿಗೆ ತಮ್ಮ ಕೈಲಾದಂಥ ಸಹಾಯ ಮಾಡಿದ್ದಾರೆ. ಸೊ ಅವರಿಗೆ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಈ ಸಮಾಜ ಸುಧಾರಕರಿಗೆ ನೀಡುವ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸೋಣ. ಶ್ರೀಮತಿ ಮೇರಿ ಅವರು ಬನ್ನಿ. ಒಂದು ನಿಮಿಷ. ಈಗ ಶ್ರೀ ರಾಮೋಯ್ ಅವರು ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿಯ ಮುಖ್ಯಸ್ಥರು ಶ್ರೀಯುತ ರಾಮರವರು. ಶ್ರೀಯುತ ರಾಮರವರ ಬಗ್ಗೆ ಹೇಳ್ಬೇಕಂದ್ರೆ ಹಲವಾರು ವರ್ಷಗಳಿಂದ ಸಮಾಜದಲ್ಲಿ ಇರ್ತಕ್ಕಂಥ ತೊಡಕುಗಳ ಬಗ್ಗೆ ಮಾತಾಡ್ತಾರೆ. ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಸಹ ಪ್ರಚಲಿತರು. ಅವರು ಯಾವುದೇ ಹಂತದಲ್ಲೂ ಸಹ ಯಾವುದೇ ಒಂದು ಸಮಾಜದಲ್ಲಿರ್ತಕ್ಕಂಥ ಒಂದು ಹೋರಾಟದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಮಾಜದಲ್ಲಿ ತೊಡಗಿಸಿಕೊಂಡು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಶ್ರೀಯುತ ರಾಮರವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸಮಾಜ ಸುಧಾರಕರಿಗೆ ಎಂಬ ಈ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವವನ್ನು ನೀಡೋಣ. ಶ್ರೀಮತಿ ಮೇರಿ ರವರು ಬಗ್ಗೆ ಇವರು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದಾರೆ. ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಶ್ರೀಯುತ
ದೇವೇಗೌಡ ಅಪ್ಪಾಜಿ, ಮಾಜಿ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ, ಶ್ರೀಯುತ ದೇವೇಗೌಡರವರಿಗೆ ಆಪ್ತ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಶ್ರೀಮತಿ ಮೇರಿ ಅಮ್ಮನವರು, ಅವರು ಸಹ ಸಮಾಜದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಬನ್ನಿ ಅಂದ್ರೂ ಕೂಡ ಅವರು ಮುಂದೆ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಸಮಾಜದ ಪರವಾಗಿ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ನಂತರ ಶ್ರೀಯುತ ಡಾಮಿನಿಕ್ ಸರ್, SABC ಕಾಲೇಜಿನ ಮುಖ್ಯ ಆಡಳಿತ ಅಧಿಕಾರಿಗಳಾಗಿದ್ದಾರೆ ಶ್ರೀಯುತ ಡಾಮಿನಿಕ್ ಅಯ್ಯವರು. ಸೊ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಸಹಭಾಗಿತ್ವವನ್ನು ನಿರ್ವಹಿಸಿದ್ದಾರೆ. ವಿಕ್ರಮ್ ರವರು KMTCಯ ಮುಖ್ಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಇವರು ಸಹ ಹಲವಾರು ವರ್ಷಗಳಿಂದ ಸಮಾಜದಲ್ಲಿ ಇರ್ತಕ್ಕಂಥ ತೊಡಕುಗಳ ಬಗ್ಗೆ ಮಾತಾಡ್ತಾರೆ. ಸಮಾಜದಲ್ಲಿ ಯಾವುದೇ ಹಂತದಲ್ಲೂ ಸಹ ಪ್ರತಿಯೊಂದು ತೊಡಕನ್ನ ಖಂಡಿಸ್ತಾರೆ ಅವರು ನಮ್ಮ ನಿಕಟವರ್ತಿಗಳು. ಶ್ರೀಯುತ ವಿಕ್ರಮ್ ಅಂತೋಣಿರವರು ಕರ್ನಾಟಕ ಅಲ್ಪಸಂಖ್ಯಾತರ ನಿಗಮದ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಕ್ಲಾಪ್ಸ್ ಪ್ಲೀಸ್. ಶ್ರೀಯುತ ಗುರುದಾಸ್ ರವರು ಸಾಮಾಜಿಕ ಹೋರಾಟಗಾರರು. ಸರಿಯಪ್ಪ. ಎಲ್ಲರನ್ನೂ ಕೂಡ ನಾಯಕತ್ವ ಗುಣಗಳನ್ನು ರೂಪಿಸುವ ಶಕ್ತಿ ಇರೋದು ಯಾವುದಾರ ಕ್ರೈಸ್ತರ ನಾಯಕರಲ್ಲಿ ಅಂದರೆ ಶ್ರೀಯುತ ಗುರುದಾಸ್ ಅವರು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತಮ್ಮದೇ ಆದ ಕೆಲಸಗಳು ಮಾಡಿಕೊಂಡು ಎಲ್ಲರೂ ಕೂರಿಸಿ ಇವರೆಲ್ಲರೂ ನಮ್ಮ ನಾಯಕರಾಗಿ ಬೆಳಿಬೇಕು ಅಂತ ಮುಂಚೂಣಿಗೆ ತರುವಂತ ನಾಯಕ ಯಾರನ್ನ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಅಂದ್ರೆ ಶ್ರೀಯುತ ಗುರುದಾಸ್ ಅವರೇ. ನಾನು ಕಂಡಾಗಿ ಶ್ರೀಯುತ ಗುರುದಾಸ್ ಅವರಿಗೆ ಶ್ರೀನಿವಾಸ ಟ್ರಸ್ಟ್ ಮತ್ತು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಪರವಾಗಿ ಅತಿ ವಂದನೀಯ ಗೌರವಾರ್ಪಣೆ. ಅದೇ ರೀತಿಯಾಗಿ ಇನ್ನೊಬ್ಬರನ್ನ ಮರೆತಿದ್ದೀವಿ. ಏನು ನಮ್ಮ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದಂಥ ಪೃಥ್ವಿ ಪಾಲ್ರವರು ಎಲ್ಲರನ್ನೂ ಸನ್ಮಾನಿಸಿ ತಾವು ಎಲೆಮರೆಯಾಗಿರೋದು ನಮಗೆ ಇಷ್ಟ ಇಲ್ಲ. ದಯವಿಟ್ಟು ಅವರನ್ನು ಸಹ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಅವರು ಪೃಥ್ವಿ ಪಾಲ್ ಇವರಿಗೂ ಸಹ ತುಂಬರದೇ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ರಕ್ಷಣಾ ವೇದಿಕೆಯ ಮುಖ್ಯ ಸಂಸ್ಥಾಗಾರ ಆಗಿರ್ತಕ್ಕಂಥ ಭಾಸ್ಕರಯ್ಯ ಪಾತ್ರಪಳ್ಳಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲದ ಕಾರಣ ಅವರಿಗೂ ಸಹ ನಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಭಾಸ್ಕರಯ್ಯ ಅವರಿಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ.